ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ರಂಗೋಲಿನ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಇಷ್ಟ ಆಯಿತಾ? ಈ ರಂಗೋಲಿ ಬಂದು 8ರಿಂದ 2, 8ನ 2 ಸತಿ ಚುಕ್ಕೆನ ಇಡಬೇಕು. ಆಮೇಲೆ ಆ ಕಡೆ ಈ ಕಡೆ ಒಂದೊಂದು ಚುಕ್ಕೆನ ಬಿಟ್ಟು 2 ತನಕ ಇಡಬೇಕು. ಈ ರೀತಿಯಾದಂಥ ಒಂದು ರಂಗೋಲಿ ಅದು. ಸೊ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಮನೆಯೂ ಸಹ ಕ್ಲೀನಾಗಿತ್ತು. ಅಡುಗೆ ಮನೆಯಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೆ ನೈಟೇನೆ, ಫುಲ್ಲು ಕ್ಲೀನಾಗಿತ್ತು. ಸೊ ಈಗ ಗ್ಯಾಸ್ ಮೇಲೂ ಸಹ ಒಂದು ಪುಟ್ಟದಾದಂಥ ಒಂದು ರಂಗೋಲಿನ ಬಿಟ್ಟು ಮುಂದಿನ ಕೆಲಸನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಏನಪ್ಪ ಇವತ್ತು ಸ್ಪೆಷಲ್ ಅಂತನ? ಏನೂ ಇಲ್ಲ ಸ್ನೇಹಿತರೆ, ನಮ್ಮ ಪಾಪುಗೆ ಗುಂಡು ಕೊಡಿಸ್ಬೇಕಾಗಿತ್ತು. ಅಂದರೆ ನಮ್ಮ ತಾನ್ಯ ಇದ್ದಾಳಲ್ಲ, ಅವಳಿಗೆ ಗುಂಡು ಕೊಡಬೇಕು. ಇಲ್ಲೇ ಕೆಂಪಮ್ಮ ದೇವಿ ಅನ್ನೋ ದೇವಸ್ಥಾನದಲ್ಲಿ ಅವಳನ್ನ ಕರ್ಕೊಂಡೋಗಿ ಗುಂಡು ಕೊಡಿಸ್ಕೊಂಬರ್ಬೇಕು. ಎಲ್ಲರೂ ಹೋಗ್ತಿದ್ದೀವಿ ಮನೆಯಲ್ಲಿ, ನಾನು, ನಮ್ಮ ಮನೆಯವರು, ನಮ್ಮ ಮೈದ, ನಮ್ಮ ಅತ್ತೆ, ಹಾಗೆ ಮಾನ್ಯ ಅಂದರೆ ನಮ್ಮ ಮಾವ ಅವರು ಮನೆ ಹತ್ರನೇ ಇರ್ತಾರೆ. ಸೊ ನಾವಿಷ್ಟು ಜನನೂ ಹೋಗ್ಬಿಟ್ಟು ಬರ್ತೀವಿ. ಬೇಗನೆ ಎದ್ದು ಅದಕ್ಕೇ ಪಾಪು ಎದ್ದೊಳಷ್ಟರಲ್ಲಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಬಿಟ್ರೆ ಇನ್ನು ಸ್ವಲ್ಪ ದೇವ್ರ ಸಾಮಾನು ಸಹ ತೊಳಿಬೇಕಾಗಿತ್ತು. ನಾನು ನೆನ್ನೆನೇ ತೊಳೆದಿಟ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನನಗೆ ತಲೆಗೆ ಸ್ನಾನ ಮಾಡೋದಂದರೆ ಆಗೋದಿಲ್ಲ. ಯಾಕಂದರೆ ತಲೆನೋವು ಬರುತ್ತೆ. ಸುಮ್ಮನೆ ಶಾಂಪೂ ದಿನ ತಲೆಗೆ ಸ್ನಾನ ಮಾಡೋದು ನನಗೆ ಆಗೋದಿಲ್ಲ ಅಂತೇಳಿ ಇವತ್ತೇ ಬೆಳಗ್ಗೆ ಎದ್ದು ಬೇಗನೆ ಮಾಡ್ಕೊಂಡ್ರೆ ಆಗುತ್ತೆ ಬಿಡು, ಇನ್ನೇನು ಮಾಡೋದು ಅಂತ ಸುಮ್ಮನೆ ಆದೆ. ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ತಲೆಗೆ ಸ್ನಾನ ಮಾಡೋದಕ್ಕೆ ಬೇಜಾರಂತಲ್ಲ, ನೆನ್ನೆನೇ ಮಾಡಿರ್ತೀನಿ, ನೆನ್ನೆನೂ ಮಾಡಿ, ಇವತ್ತು ಮಾಡಿ, ಮತ್ತು ನಾಳೆ ಕಂಟಿನ್ಯೂಸ್ ಆಗಿ 3 ದಿವಸ ತಲೆಗೆ ಸ್ನಾನನೇ ಆಗೋಗಿತ್ತು. ಅದಕ್ಕೋಸ್ಕರ ಇಲ್ಲಂದಿದ್ದರೆ ನೈಟೇನೆ ದೇವ್ರ ಸಾಮಾನು ಸಹ ಎಲ್ಲ ತೊಳೆದಿಟ್ಕೊಂಡು ದೇವ್ರ ಮನೆಯೂ ಸಹ ರೆಡಿ ಮಾಡ್ಕೊಂಬರ್ತಿದ್ದೆ. ಸರಿ, ಈಗ ಹೊಸ್ಲಿಗೆಲ್ಲ ಕುಂಕುಮ ಇಟ್ಟು ಹೊಸ್ಲಿಗೂ ಸಹ ರಂಗೋಲಿ ಬಿಟ್ಟೆ. ನನಗೆ ಈ ಥರ ಎಲ್ಲ ಮಾಡೋದಕ್ಕೆ ಇಷ್ಟ, ರಂಗೋಲಿ ಬಿಡೋದಾಗಿರ್ಬೋದು, ಹೂವು ಇಡೋದಾಗಿರ್ಬೋದು. ಆದರೆ ನಮ್ಮ ಪಾಪು ಇದ್ದಾಳಲ್ಲ, ಅವಳೇನು ಮಾಡ್ತಾಳೆ, ಹಾಳು ಮಾಡ್ತಾಳೆ. ಬಂದು ಅದ್ರ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು, ಹೂವನ್ನ ತೆಗ್ದು ಹಾಕೋದಾಗಿರ್ಬೋದು. ಅದು ನಿಜವಾಗ್ಲೂ ಈ ಥರ ರಂಗೋಲಿ ಎಲ್ಲ ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಹೊಸ್ಲುಗಳಾಗಿರ್ಬೋದು. ನಾನು ಅದಕ್ಕೆ ಯಾವಾಗಾದರೂ ಅಪರೂಪಕ್ಕೆ ಹಬ್ಬ ಹುಣ್ಣಿಮೆಗಳಲ್ಲಿ ಬಿಡ್ತೀನಿ. ಹಾಗಂತ ನಾನು ಸುಮ್ಮನೆ ಏನಿರೋದಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ಕನ ಚೆನ್ನಾಗಿ ಕಂಡ್ರೂ ಒಂಥರ ಸಮಾಧಾನ. ನಾನು ಪೂಜೆ ಮಾಡೋ ತನಕನಾದರೂ ಇದ್ದರೆ ಸಾಕಪ್ಪ ಅನ್ನೋ ಥರ. ಆಮೇಲೆ ಏನಾದರೂ ಮಾಡ್ಕೊಳ್ಳಿ ನನ್ನ ಮಗಳು ಅನ್ನೋ ಥರ. ಸೊ ರಂಗೋಲಿನ ಎಲ್ಲ ಬಿಟ್ಟಿದ್ದಾಯಿತು. ಇರ್ಬೋದೇನೋ ಅಲ್ವಾ, ಪೂಜೆ ಮಾಡೋ ಟೈಮಲ್ಲಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡೋದು ಆಗಿರ್ಬೋದು, ಅದೊಂಥರ ಪಾಸಿಟಿವ್ ವೈಬೆ ಅಂತಲೇ ಹೇಳ್ಬೋದು. ಹಾಗೆ ಸೇವಂತಿಗೆ ಹೂವು, ರೆಡ್ ರೋಸು, ಈ ರೀತಿ ಇಲ್ಲಿ ದೇವ್ರ ಸಾಮಾನೇನು ಜಾಸ್ತಿ ಇಟ್ಕೊಂಡಿಲ್ಲ ನಾವು. ಸುಮ್ಮನೆ ಒಂದು ಕಳಶ ಆಗಿರ್ಬೋದು, ದೀಪಗಳಾಗಿರ್ಬೋದು, ಒಂದು ಸ್ವಲ್ಪನೇ ಕಮ್ಮಿನೇ, ಜಾಸ್ತಿ ಏನು ಇಟ್ಕೊಂಡಿಲ್ಲ. ಏನೋ ಒಂದು ಅರ್ಧ ಗಂಟೆಯಲ್ಲಿ ತೊಳೆದು ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಡ್ಬೋದು ಆ ಥರ. ಅದಕ್ಕೋಸ್ಕರನೇ ನಾನು ಬಿಡು ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದು. ಆದರೆ ನಮ್ಮಮ್ಮನ ಮನೇಲಂತೂ ಒಂದಿನ ಅದೇ ಕೆಲಸನೇ ಬೇಕು. ನಾನು ಹೇಳ್ತೀನಿ, ಯಾಕೆ ಇಷ್ಟೊಂದು ಮಾಡಿಕೊಂಡ್ಯಾ, ಸುಮ್ಮನೆ ಸಾಕು, ಒಂದು ಕಳಶ ಇಡಬೇಕಾ. ಹಾಗೇ ಬೆಳ್ಳಿ ಗಣೇಶ ಇದು ನಮ್ಮ ಅಮ್ಮನೇ ಕೊಟ್ಟಿದ್ದರು ನನಗೆ ಮದುವೆ ಆದಾಗ. ನನ್ನ ಗೌರಿ ಹಬ್ಬ ಎಲ್ಲ ಆದಮೇಲೆ ಮನೆಗೆ ಕಳಿಸ್ಬೇಕಾದ್ರೆ ಅದನ್ನು ಕೊಟ್ಟು ಸಹ ಕಳಿಸಿದ್ರು. ಸೊ ಅದೊಂದು ಇಟ್ಕೊಂಡಿದ್ದೀನಿ. ಜಾಸ್ತಿ ಏನಕ್ಕೆ ಇಟ್ಕೊತೀರ, ದೇವ್ರ ಮನೆ ಸಿಂಪಲ್ಲಾಗಿದ್ರೇ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಇನ್ನು ನಾನು ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಇನ್ನು ಮತ್ತೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಇವ್ರನ್ನ ರೆಡಿ ಮಾಡಿಬಿಟ್ಬಿಟ್ರೆ ನಾವು ರೆಡಿ ಆಗೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ
ಇನ್ನು ನಿದ್ದೆಗಣ್ಣಲ್ಲಿ ಇದ್ದಾರೆ ಮಕ್ಕಳು. ನಮ್ಮದು ಚಿಕ್ಕವಳು, ದೊಡ್ಡವಳು ಹೆಂಗೋ ರೆಡಿ ಆಗಿದ್ದಾಳೆ ಬೇಗ ಬೇಗ. ಎಲ್ಲಾನ ಹೋಗಬೇಕು ಅಂದರೆ ಬೇಗ ರೆಡಿ ಆಗ್ತಾಳೆ ಅವಳಂತೂ. ನೋಡಿ ಇಷ್ಟೇ ಇರೋದು ನಮ್ಮ ಮನೇಲಿ ದೇವ್ರ ಸಾಮಾನು. ನಾನು ಆಗಲೇ ಹೇಳಿದ್ನಲ್ಲ, ಇಷ್ಟೇ ಕಮ್ಮಿನೇ ಇಟ್ಕೊಂಡವ್ರು ಹೆಂಗೋ. ಇದಕ್ಕೆಲ್ಲ ನಾನು ಕುಂಕುಮ ಇಟ್ಟು ರೆಡಿ ಮಾಡ್ಕೊತೀನಿ. ಇನ್ನು ನಾವು ಹೋಗ್ತಿರೋದು ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ. ಅದು ಬಂದು ನಮ್ಮ ತಂದೆಯವ್ರ ಮನೆ ದೇವರು ಸಹ, ನಮ್ಮ ಅತ್ತೆ ಮನೆ ದೇವರು ಸಹ ಇದೆ. ನಾನು ಆಗಲೇ ಹೇಳಿದ್ದೀನಿ ಒಂದು ವ್ಲಾಗಲ್ಲಿ, ನನಗೆ ನಿಜವಾಗ್ಲೂ ಈ ದೇವಸ್ಥಾನಗಳಲ್ಲಿ ದೇವ್ರುಗಳದ್ರಲ್ಲಿ ತುಂಬಾ ಖುಷಿ ಇದೆ. ಯಾಕಂದರೆ ನಮ್ಮ ಅಪ್ಪ ಮನೆ ದೇವರು ಯಾವ್ದಿತ್ತು, ಮನೆ ದೇವ್ರುಗಳು ಅದೇ ಸೇಮ್ ದೇವ್ರುಗಳೇ ನಮ್ಮ ಅತ್ತೆ ಮನೇಲೂ ಇರೋದು ಆಯಿತಾ. ಅವ್ರದ್ದು ಭೈರವೇಶ್ವರ ಕೆಂಪಮ್ಮನೆ, ನಮ್ಮ ಅಪ್ಪ ಮನೆಯದು ಭೈರವೇಶ್ವರ ಕೆಂಪಮ್ಮನೆ. ಅದೊಂಥರ ನನಗೆ ಚಿಕ್ಕ ವಯಸ್ಸಿಂದ ಅದೇ ದೇವ್ರುಗಳ್ನ ಕೈ ಮುಗಿದು ಒಂಥರ ನಂಬ್ಕೊಂಡು ಬಂದಿರೋದ್ರಿಂದ ಸಾಯೋ ತನಕ ಅದೇ ದೇವ್ರುಗಳ್ದೇ ಪೂಜೆ ಮಾಡಿಕೊಂಡು ಅವ್ರದ್ದು ಏನಂತೀರ ಅವ್ರದ್ದೇ ಹೆಸ್ರು ಹೇಳ್ಕೊಂಡಿರೋದು ಒಂಥರ ಸಮಾಧಾನನೇ ನಮಗೆ. ಅದೊಂಥರ ಖುಷಿ. ನಾವೆಲ್ಲ ಮೊದಲು ಚಿಕ್ಕ ವಯಸ್ಸಲ್ಲಿದ್ದಾಗ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನೇ ಏನು ಮರಿ ಎಲ್ಲ ಕಡಿತಿದ್ರು, ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸಿ ಮರಿ ಕಡಿಯೋದಾಗಿರ್ಬೋದು, ಕೋಳಿ ಕುಯ್ಯೋದಾಗಿರ್ಬೋದು, ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಸಾಯಂಕಾಲ ಬರ್ತಿದ್ದೋ. ಒಂಥರ ತುಂಬ ಚೆನ್ನಾಗಿತ್ತು ಅವಾಗ ನಮಗೆಲ್ಲ. ಇವಾಗೆಲ್ಲ ಕಮ್ಮಿ ಇದೆ, ಇವಾಗೆಲ್ಲ ಮಾಡ್ತಾನೇ ಇಲ್ಲ ಬಿಡಿ. ನಮ್ಮ ಅಪ್ಪನ ಕಡೆಯವರಾಗಿರ್ಬೋದು, ಅವ್ರ ಚಿಕ್ಕಪ್ಪಂದಿರು ಇಬ್ಬರಿದ್ರು, ಅವ್ರ ತಮ್ಮ ಇದ್ದರು, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾಯಿದ್ವಿ. ಇವಾಗೆಲ್ಲ ಸಪ್ರೇಟ್ ಇರೋದ್ರಿಂದ ಏನಿಲ್ಲ. ನಮ್ಮಮ್ಮನೂ ಸಹ ಮನೆಯಲ್ಲೇ ಆರತಿ ಮಾಡಿಕೊಂಡು ಸುಮ್ಮನೆ ಮನೆಯಲ್ಲೇ ತಾಯಿದು ಏನಂತಾರೆ ತೀರ್ಥಕಾಯಿ ತಂದಿರ್ತಾರಲ್ಲ ಅದನ್ನು ಹೊಡೆದು ಪೂಜೆ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊತಾರೆ. ನೋಡೋಣ, ಅವ್ರ ಮನೆಗೂ ಮುಂದೆ ಒಬ್ಬಳು ಸೊಸೆ ಬಂದಾಗ ಜೊತೆ ಇರ್ತಾರಲ್ಲ ನಮ್ಮಮ್ಮಂಗೆ, ಅವರಿಗೆ ನಾವೆಲ್ಲ ಜೊತೆ ಸೇರ್ಕೊಂಡು ಮಾಡ್ಬೋದು. ನನ್ನ ಒಂದು ಪ್ಲ್ಯಾನ್ ಆ ರೀತಿ ಇದೆ. ಏನು ದೇವಸ್ಥಾನದ ಹತ್ರ ಹೋಗಿ ಅದೊಂಥರ ಚೆನ್ನಾಗಿರುತ್ತೆ. ಮನೇಲಿ ಮಾಡೋದಕ್ಕೂ ದೇವಸ್ಥಾನದ ಹತ್ರ ಹೋಗಿ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ ಗೊತ್ತಾ. ಸ್ವಲ್ಪ ಕಷ್ಟನೇ ಇರ್ಬೋದು, ಅಂದರೆ ಎಲ್ಲ ಪದಾರ್ಥಗಳು ಇಲ್ಲಿಂದ ತೊಗೊಂಡೋಗ್ಬೇಕು, ಅಲ್ಲಿ ಮಾಡ್ಕೊಂಡು ಬರಬೇಕು. ಈ ಒಂಬಾಳೆ ಅಂತ ತುಂಬಾ ಚೆನ್ನಾಗಿತ್ತು. ಬರೀ ಒಂಬಾಳೆ ಮತ್ತು ಬೇವಿನ ಸೊಪ್ಪಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇನ್ನು ನಮ್ಮ ಪಾಪುಗೆ ಗುಂಡೊಡ್ಸಿದ್ದೆಲ್ಲ ಮುಗೀತು. ಏನು ಎಲ್ಲೂ ಬ್ಲೇಡ್ ಸ್ಕ್ಯಾಚಸ್ ಮಾಡ್ಕೊಂಡಲ್ಲೇ ನೀಟಾಗಿ ಗುಂಡೋಡಿಸ್ಕೊಳ್ತಾಳೆ. ಇನ್ನು ನನಗೆ ತುಪ್ಪದ ಬತ್ತಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಸಹ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗೇನೇ ಮಾಡಿದೆ. ಹಾಗೆ ನೋಡಿ ಈಚೆಗಡೆ ನಾನು ಹೇಳಿದ್ನೆಲ್ಲ ಕುರಿ ಕಡಿಯೋದಾಗಿರ್ಬೋದು, ಮೇಕೆ ಕಡಿಯೋದು, ದೇವರಿಗೆ ವರ್ಷಕ್ಕೊಂದು ಸತಿನೋ 3 ವರ್ಷಕ್ಕೊಂದು ಸತಿನೋ ಈ ರೀತಿ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಅದು ಏನಾದರೂ ನಾವು ತೀರ್ಥ ಹಾಕಿದಾಗ ಐನೋರಾಗಲಿ ನಾವಾಗಲಿ ತೀರ್ಥ ಹಾಕಿದಾಗ ಅದು ಒದರಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಯಾಕೆ ಏನಾದರೂ ತಪ್ಪು ಮಾಡಿದ್ವಾ ಏನು ಅಂತ. ಹಾಗೆಯೇ ಅದು ವೆಯ್ಟ್ ಮಾಡಿಸ್ತಲೇ ನಮ್ಮನ್ನ ಕಾಯಿಸ್ತಲೇ ನೀಟಾಗಿ ಆ ತೀರ್ಥ ಹಾಕಿಷ್ಟಕ್ಕೆ ನೀವು ಒದ್ರಿದ್ಬಿಟ್ರೆ ಅದ್ರ ಖುಷಿನೇ ಬೇರೆಯೇ. ನೀವು ಯಾರಾದರೂ ದೇವರು ಈ ರೀತಿಯಾಗಿ ಮಾಡೋರಿದ್ದರೆ ಕಮೆಂಟ್ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಅದು ಅವರವರ ಪಾರಂಪರಿಕವಾಗಿ ಸಂಪ್ರದಾಯ ನಡೆಸ್ಕೊಂಬಂದಿರೋ ಅಂಥದ್ದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.